ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾವು ಕ್ರೋಶಾ ಮಾಡ್ತೀವಿ, ಕ್ರೋಶಾ ಡಿಸೈನ್ ಅಪ್ಲೋಡ್ ಮಾಡ್ತೀವಿ ಯಾವಾಗಲೂ ಅಲ್ವಾ. ಸೊ ಅದನ್ನು ಆರೆಳೆ ದಾರ ಬೇಕೇ ಬೇಕು ಕ್ರೋಶಾ ಡಿಸೈನ್ ಮಾಡೋದಕ್ಕೆ. ಅದನ್ನು ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಗೆ ಸಿಲ್ಕ್ ಥ್ರೆಡ್ ಬೇಕೇ ಬೇಕಾಗತ್ತೆ ಸ್ಯಾರಿ ಡಿಸೈನ್ ಮಾಡಬೇಕಂದ್ರೆ. ಇವಾಗ ಒಂದು ಥ್ರೆಡ್ ತೊಗೊಂಡಿದ್ದೀನಿ ಅಲ್ವಾ, ಒಂದು ಕಲರ್ ಥ್ರೆಡ್ಡು. ಮತ್ತು ಬೇಸಿಕ್ಕಾಗಿ ನಮಗೆ ನೀಡಲ್ ನಂಬರ್ 10 ಅಥವಾ 11 ಬೇಕಾಗತ್ತೆ. ಥ್ರೆಡ್ಸ್ ಬೇಕಾಗತ್ತೆ ಸಿಲ್ಕ್ ಥ್ರೆಡ್ ಕ್ರೋಶಾ ಮಾಡೋದಕ್ಕೆ. ಸ್ಟಾರ್ಟಿಂಗ್ ನಾವು ಸಿಲ್ಕ್ ಥ್ರೆಡ್ಡಿಂದ 6 ಎಳೆ ದಾರನ ಮಾಡ್ಕೋಬೇಕಾಗತ್ತೆ ಡಿಸೈನ್ಗೆ. ಸೊ ಈ ರೀತಿ ನೋಡಿ, ನಾನು ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದು 3 ಎಳೆ ದಾರನ ಒಂದರಲ್ಲೇ ಬರೋ ಥರ, ಒಂದು ಸ್ಪೂಲಲ್ಲಿ ಬರೋ ಥರ ನಾನು ಸುತ್ಕೊಂಡಿದ್ದೀನಿ. ಅದು ಯಾವ ರೀತಿ ಅಂದರೆ ಸಿಂಗಲ್ ಸಿಲ್ಕ್ ಥ್ರೆಡ್ ದಾರದಲ್ಲಿ ಈ ಥರ 3 ಎಳೆ ಮಾಡ್ಕೊಂಡು, ಅಂದರೆ ತುಂಬ ಈಸಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು 2 ಇಯರ್ಸ್ ಬ್ಯಾಕ್ ಕೂಡ ನಾನು 6 ಎಳೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಸೊ ಅದು ಒಂದು ಟಿಪ್ಪು, ಆ ಥರ ಕೂಡ ಮಾಡ್ಕೋಬೋದು. ಈ ರೀತಿ ಹೊಸ ರೀತಿ ಇದು ತೋರಿಸ್ತಾ ಇರೋದು. ಈ ಥರ ಖಾಲಿ ಎಂಟಿ ಸ್ಪೂಲ್ಸ್ ಬೇಕಾಗತ್ತೆ ನಮಗೆ. ಸೊ ಇವಾಗ ಒಂದು ಕಲರ್ನ ತೊಗೊಂಡು ತೋರಿಸ್ತೀನಿ ನಾನು. ಒಂದು ಸ್ಪೂಲ್ ಇಟ್ಕೊಂಡಿರಿ. ಇವಾಗ ನೋಡಿ, ಥ್ರೆಡ್ನ ತೊಗೊಳ್ಳೋಣ. ಇದು ಸ್ಟಾರ್ಟ್ ಅಲ್ವಾ, ಈ ಥರ ಥ್ರೆಡ್ ಇರುತ್ತೆ ಅಲ್ವಾ. ನಾನು ಉದ್ದಾಗೆ ಎಳ್ಕೊಳ್ತೀನಿ ಸ್ಟಾರ್ಟಿಂಗ್ಗೆ, ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು ಚಿಕ್ಕದಾಗಿ ತೋರಿಸ್ತೀನಿ. ಒಂದು ಫೋಲ್ಡ್ ಮಾಡಿ ಫ್ರೆಂಡ್ಸ್, ಈ ರೀತಿ ಒಂಚೂರು ನಿಮ್ಗೆ ಆಗೋಷ್ಟು ದೂರನ ನೋಡಿ, ಈ ಥರ ಒಂದು ಫೋಲ್ಡ್ ಮಾಡ್ತೀನಿ. ನಾನು ಇಂಚೂರು ಉದ್ದಾನೆ ತೊಗೋತೀನಿ, ತೋರಿಸ್ಬೇಕಲ್ಲ ಕ್ಯಾಮ್ರಾ ಕಾಣಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ತೋರಿಸ್ತೀನಿ. ಇನ್ನೊಂದು ಫೋಲ್ಡ್, 2 ಫೋಲ್ಡ್ಸ್ ಮಾಡಿದ್ದೀನಿ ನೋಡಿ, ಈ ಥರ 2 ಫೋಲ್ಡ್ಸ್ ಮಾಡಿದ್ದೀನಿ. ಈ ರೀತಿ ಬರಬೇಕು ನಮಗೆ. ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಬಟ್ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. 1 ಫೋಲ್ಡ್ ಮತ್ತು 2 ಫೋಲ್ಡ್. ಇನ್ನೂ ಚಿಕ್ಕದಲ್ಲಿ ತೋರಿಸಿದ್ದೀನಿ ನೋಡಿ. ಇಷ್ಟು ಚಿಕ್ಕದಾಗಿ ತೊಗೋಬೇಡಿ, ಒಂಚೂರು ಉದ್ದಾಗೆ ತೊಗೊಳ್ಳಿ. 2 ಫೋಲ್ಡ್ಸ್ ಮಾಡಬೇಕು ಸ್ಟಾರ್ಟಿಂಗು. ಈ ರೀತಿ ಇಟ್ಕೋಬೇಕು, ತಂಬಲ್ ಬ್ಯಾಲೆನ್ಸ್ ಮಾಡಿ ಈ ರೀತಿ ನಾವು ಸುತ್ತಕೊಳ್ಳೋದು. ಸೊ ಒಂದೇ ಸತಿ ಒಂದು ಸಿಂಗಲ್ ಥ್ರೆಡ್ಡಿಂದ ನಾವು 3 ಎಳೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು 6 ಎಳೆ ಕೂಡ ಯಾವ ರೀತಿ ಮಾಡ್ಕೋಬೋದು ಅಂತ ಕೂಡ ತೋರಿಸ್ತೀನಿ ಇದರಲ್ಲಿ. ಇವಾಗ ಅಷ್ಟು ಚಿಕ್ಕದು ತೊಗೊಂಡ್ರೆ ಆಗೋದಿಲ್ಲ ಅಲ್ವಾ, ಸ್ವಲ್ಪ ಉದ್ದ ಹೇಳ್ಕೊಳ್ತೀನಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಚಿಕ್ಕದಾಗಿ ತೋರಿಸ್ದೆ ನೋಡಿ. ಈ ಥರ ಫೋಲ್ಡ್ ಉದ್ದುಗೆ 2 ಫೋಲ್ಡ್ಸ್ ಮಾಡ್ಕೊಳ್ತೀನಿ ನಾನು. ಸ್ಟಾರ್ಟಿಂಗ್ 2 ಫೋಲ್ಡ್ಸ್ ಮಾಡಿ ತಂಬಲ್ ನೋಡಿ ಈ ರೀತಿ ಇಟ್ಕೊಂಡು ಸುತ್ಕೊಳ್ತೀನಿ. ಈ ಥರ ಲೂಪ್ ಬರಬೇಕು ನಮಗೆ, ಈ ರೀತಿ ಸುತ್ಕೋಬೇಕು. ಆ ಲೂಪ್ ನೋಡಿ, ಆ ಲೂಪ್ ನಮಗೆ ಸಿಗಬೇಕು ಆ ಥರ. ಇವಾಗ ಫ್ರೆಂಡ್ಸ್, ಆ ಲೂಪ್ ಒಳಗಡೆ ನಾವು 2 ಫಿಂಗರ್ಸ್ ಹಾಕ್ಕೋತೀನಿ ನಾನು. 2 ಫಿಂಗರ್ಸ್ ಹಾಕ್ಕೊಂಡು ಅಲ್ಲಿ ಏನು ಥ್ರೆಡ್ ಇದೆ ನೋಡಿ, ಸಿಂಗಲ್ ಥ್ರೆಡ್ಡು, ಅದನ್ನು ಎಳ್ಕೊಳ್ತೀನಿ ಈ ರೀತಿ. ಸೊ ಎಳ್ಕೊಳ್ತೀನಿ ಸ್ವಲ್ಪ ಲೆಂತಿಯಾಗೆ ಎಳ್ಕೊಳ್ತೀನಿ. ಯಾಕಂದರೆ ಎಷ್ಟು ಎಳ್ಕೊಂಡ್ರೂ ಅದು ನಮಗೆ 3 ಲೈನ್ ಅಂದರೆ 3 ಎಳೆ ದಾರ ಸಿಗುತ್ತೆ ನೋಡಿ. ಈ ರೀತಿ ಎಳ್ಕೊಳ್ತಾ ಇರಬೇಕು ಫ್ರೆಂಡ್ಸ್. ಅಂದರೆ ಎಷ್ಟುದ ನಿಮ್ಗೆ ಆಗುತ್ತಾ ಅಷ್ಟುದ್ದ. ಮತ್ತು ಈ ಕಡೆ ಸುತ್ಕೋಬೇಕು, ಈ ರೀತಿ ಸುತ್ಕೊಂಡು ಮತ್ತೆ ನೋಡಿ ಇಲ್ಲಿ ಲೂಪ್ ಸಿಗುತ್ತೆ ಅಲ್ವಾ, ಅದ್ರ ಒಳಗಡೆ 2 ಫಿಂಗರ್ ಹಾಕಿ ಸಿಂಗಲ್ ಥ್ರೆಡ್ನ ಎಳ್ಕೊಳ್ತೀನಿ. ಸೊ ಈ ರೀತಿ ಈಸಿಯಾಗಿ, ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ನಿಮ್ಮ ರೈಟ್ ಸೈಡ್ಗೆ ಥ್ರೆಡ್ ಹಾಕ್ಕೊಂಬಿಡಿ. ಆಮೇಲೆ ರೈಟ್ ಹ್ಯಾಂಡಿಂದ ಬಲಗೈಯಿಂದ ಈ ರೀತಿ ಎಳ್ಕೊಂಡೋಗಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಈ ರೀತಿ ಎಳ್ಕೊಳ್ಬೇಕು. ಈ ಕಡೆ ಸುತ್ಕೋಬೇಕು. ಈ ಥರ ಸುತ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ಸುತ್ಕೊಳ್ತೀನಿ. ಆ ಲೂಪ್ ನಮ್ಗೆ ಹತ್ರ ಬರೋ ಗಂಟ ನಾನು ಸುತ್ಕೋಬೇಕು. 3 ಎಳೆ ದಾರ ಆಗ್ತಾ ಇರುತ್ತೆ ನಮಗೆ. ನಾವು ಇವಾಗ ಸುತ್ತಾ ಇರೋದು 3 ಎಳೆ ದಾರನ. ಸೊ ಈ ರೀತಿ ಲೂಪ್ ಹತ್ರ ಬಂತು ನೋಡಿ, ಲೂಪ್ ಇಲ್ಲಿದೆ. ಮತ್ತು ಅದರೊಳಗಡೆ 2 ಫಿಂಗರ್ ಹಾಕೋದು, 1 ಎಳೆ ದಾರನ ಎಳ್ಕೊಂಡು ಫುಲ್ಲು ಎಳೆದು ಬಿಡೋದು. ನಮಗೆ 3 ಎಳೆ ದಾರ ಈಸಿಯಾಗಿ ಆ ಥರ ಸಿಗುತ್ತೆ. ಆ ನಾಟ್ ಅದೇನಿದೆ ಕನೆಕ್ಷನ್ ಕೂಡ ನಿಮಗೆ ಡಿಸೈನಲ್ಲಿ ಏನೂ ಗೊತ್ತಾಗೋದಿಲ್ಲ. ಬೇಕಾದ್ರೆ ನೀವು ಹಾಕ್ಬೋದು. ತುಂಬ ಯೂಸ್ಫುಲ್ ಟಿಪ್ಪು ಫ್ರೆಂಡ್ಸ್. ತುಂಬ ವರ್ಷದಿಂದ ನಾನು ಟ್ರೈ ಮಾಡ್ತೆ, ಅಂದರೆ ಇದೇ ಥರನೇ ಮಾಡ್ಕೊಳ್ಳೋದು. ಸೊ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿರೋದು ಈ ಥರ. ಸೊ ತುಂಬ ಈಸಿ, ನಿಮಗೆ ತುಂಬ ಯೂಸ್ಫುಲ್ ಟಿಪ್ ಅನ್ಬೋದು. ಸಖತ್ ಈಸಿಯಾಗಿ ಹೋಗುತ್ತೆ. ನೀವು ಕಮೆಂಟ್ ಕೂಡ ಮಾಡ್ತೀರಾ ಈ ಥರ ಮಾಡಿಕೊಂಡು ಅಷ್ಟು ಈಸಿ ಆಗೋಗುತ್ತೆ. ನೀವು ಖಂಡಿತ ಟ್ರೈ ಮಾಡೋ ಅಂಥ ಟಿಪ್ ಇದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ರೀತಿ ಸುತ್ಕೊಳ್ಳೋದು 3 ಎಳೆ ನಾನು ಸುತ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಇದು ಕ್ರೋಶಾ ಮಾಡೋರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಯಾರ್ಯಾರು ಗೊತ್ತಿರಲ್ಲ ಅವರೆಲ್ಲ ಟ್ರೈ ಮಾಡಿ, 1 ಟೈಮ್ ಆದರೂ ಟ್ರೈ ಮಾಡಿ. ಯಾಕಂದರೆ ಸಖತ್ ಈಸಿ ಆಗುತ್ತೆ ನಿಮಗೆ. ನನಗಂತೂ ಇದು ತುಂಬ ಈಸಿ. ಆ್ಯಕ್ಚುಲಿ ಮಾಡ್ಕೊಳ್ಳೋದೇ ನಾನು ಈ ರೀತಿ. ನಾನು ಬಾಬಿನ್ಗೆಲ್ಲ ಮುಂಚೆ ಸುತ್ಕೊಳ್ತಾ ಇದ್ದೆ. ಸೊ ಬಾಬಿನಿಗೆ ಸುತ್ಕೊಳ್ಳೋದು, ಅಥವಾ 2 ಕಲರ್ ದಾರ ಇದ್ದರೆ ಇನ್ನೊಂದು ಸ್ಪೂಲಿಗೆ, ಎಂಟಿ ಸ್ಪೂಲಿಗೆ ಸುತ್ಕೊಳ್ಳೋದು, ಆ ಥರ ಮಾಡ್ಬೋದು. ಸೊ ಇದು ಸಿಂಗಲ್ ಕಲರ್ ಇದ್ದರೆ ನಮಗೆ
ಈ ರೀತಿ 3 ಎಳೆ 1 ಸ್ಪೂಲ್ಗೆ 3 ಎಳೆ 1 ಸ್ಪೂಲ್ಗೆ ಸುತ್ಕೊಂಡ್ಬಿಡ್ಬೋದು. ನೋಡಿ ಈ ಥರ ಲೂಪ್ ಬರುತ್ತೆ ಅಲ್ವಾ, ಲೂಪಲ್ಲಿ 2 ಫಿಂಗರ್ ಹಾಕೋದು, ಆ ಥ್ರೆಡ್ನ ಎಳ್ಕೊಳ್ಳೋದು ಅಷ್ಟೇ, ಇನ್ನೇನು ಈ ಕೆಲಸ ಇಲ್ಲ. ಎಷ್ಟು ದಪ್ಪ ಬೇಕೋ ಅಂದರೆ ಎಷ್ಟು ನಿಮಗೆ ಬೇಕಾಗುತ್ತೆ ಸ್ಯಾರಿಗೆ ಅಂದಾಜು ಮೇಲೆ ನೀವು ಸುತ್ತಕೊಳ್ಬೋದು. ಮತ್ತು ಒಂದೊಂದು ಡಿಸೈನು ಒಂದೊಂದು ಅಂದರೆ ದಾರ ಒಂದೊಂದು ಲೆಂತ್ ಬೇಕಾಗುತ್ತೆ, ಒಂದೊಂದು ಶಾರ್ಟೇ ಬೇಕಾಗುತ್ತೆ. ಸೊ ನೀವು ನೋಡ್ಕೊಂಡು ಡಿಸೈನ್ ನೋಡ್ಕೊಂಡು ನನಗೆ ಒಂದು ಸ್ಟೆಪ್ಪಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸುತ್ತಕೊಳ್ಳಿ. ನೋಡಿ ಈ ಥರ ಲೂಪ್ ಬರುತ್ತೆ, ಲೂಪಲ್ಲಿ 2 ಫಿಂಗರ್ಸ್ ಹಾಕಬೇಕು, ದಾರನ ಎಳ್ಕೋಬೇಕು. ಫ್ರೆಂಡ್ಸ್ ನೋಡಿ ಈ ಥರ ಒಂದಷ್ಟು ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಒಂದು ಲೈನಿಗೆ ಆಗುತ್ತೆ ಒಂದು ಸೀರೆ ಡಿಸೈನ್ಗಿದ್ದು. ನೋಡಿ ಇಲ್ಲಿ ಕಟ್ ಮಾಡ್ತೀನಿ, ಜಸ್ಟ್ ಅಲ್ಲಿ ಲೂಪ್ ಹತ್ರ ಕಟ್ ಮಾಡ್ಕೊಂಡ್ಬಿಟ್ಟು ನಾಟ್ ಹಾಕ್ಕೊಂಡ್ಬಿಡ್ತೀನಿ. ನಮಗಲ್ಲಿ 3 ಎಳೆ ದಾರ ರೆಡಿ ಆಗುತ್ತೆ. ತುಂಬ ಈಸಿ ಇದೆ ಅಲ್ವಾ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ತಪ್ಪದೆ ಟ್ರೈ ಮಾಡಿ, ನಿಮಗೆ ತುಂಬ ಈಸಿ ಆಗುತ್ತೆ. ಕ್ರೋಶ ಮಾಡೋರಿಗೆಲ್ಲ ಇದು ಸಖತ್ ಈಸಿ. ನೋಡಿ ಈ ಥರ ನಾಟ್ ಹಾಕ್ಕೊಂಡೆ. ನಾನು ಇನ್ನೂ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು 3 ಎಳೆ, ಇದು 3 ಎಳೆ ಅಲ್ವಾ, ನನಗೆ ಇದು ಒಂದು ಸೀರೆಗೆ ಒಂದು ಸ್ಟೆಪ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ 2 ಸೇರಿಸಿ ಇನ್ನೂ ಒಂದು ನಾಟ್ ಹಾಕ್ಕೋತೀನಿ. 6 ಎಳೆ ರೆಡಿ ಆಗೋಯಿತು. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ನಿಮಿಷ 10 ನಿಮಿಷದಲ್ಲಿ ನೀವು 6 ಎಳೆ ದಾರನ ಫುಲ್ ಒಂದು ಸೀರೆಗೆ ಆಗೋಷ್ಟು ರೆಡಿ ಮಾಡ್ಕೊಂಬಿಡ್ಬೋದು. ಅಂದರೆ ಎಷ್ಟು ಫಾಸ್ಟಾಗಿ ಬೇಕಾದ್ರೂ ಮಾಡ್ಕೊಬೋದು ಫ್ರೆಂಡ್ಸ್. ನಿಮ್ಗೊಂದು ದಾರ ನಾಟು ಬೀಳಲ್ಲ, ಏನೂ ಆಗೋಲ್ಲ. 6 ಎಳೆ ದಾರ ಈ ರೀತಿ ನಾನು ಈಸಿಯಾಗಿ ಯಾವಾಗಲೂ ಮಾಡ್ಕೊಳ್ಳೋದು. ಎನಿ ಟೈಮ್ ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಎಂಟಿ ಸ್ಪೂಲ್ಸ್ ಈ ಥರ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು. ಅಂದರೆ ಖಾಲಿ ಆಗಿರೋ ಥ್ರೆಡ್ದು ಸ್ಪೂಲ್ಸ್ ಏನಿದೆ ಆ ವೈಟ್ ಕಲರು ಕಾರ್ಡ್ಬೋರ್ಡ್ದು ರೌಂಡಾಗಿರುತ್ತಲ್ವ, ಅದನ್ನು ಇಟ್ಕೊಂಡಿರ್ತೀನಿ ಖಾಲಿ ಆದಾಗ. ನೋಡಿ ಇವಾಗ ಇದನ್ನು ಬೇಕಂದರೆ ಎಕ್ಸ್ಟ್ರಾ ಜಾಯಿನ್ ಮಾಡ್ಬೋದು. 7 ಎಳೆ ದಾರ ಆಗುತ್ತೆ ನಮಗೆ. ಒಂದು ಡಿಸೈನ್ಗೆ ತಿಕ್ಕಾಗಿ ಬೇಕಲ್ಲ, ಡಿಸೈನ್ಗೆ ತಿಕ್ಕಾಗಿರಬೇಕು ದಾರ ಅಂದರೆ 7 ಎಳೆ ದಾರ ತೊಗೋಬೋದು. ಆವಾಗ ಆ ಸಿಂಗಲ್ ಥ್ರೆಡ್ ನಾವು ಜಾಯಿನ್ ಮಾಡ್ಕೋಬೋದು. ಈ ಥರ ಜಾಯಿನ್ ಮಾಡ್ಕೊಂಡು 7 ಎಳೆ ಕೂಡ ಮಾಡ್ಕೋಬೋದು. ನಾನಿವಾಗ ಇನ್ನೊಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಥರ ಅಂದರೆ 1 ಎಳೆ ದಾರನ ಯೂಸ್ ಮಾಡಿದ್ರೆ 3 ಎಳೆ ಬರುತ್ತಲ್ವಾ. ಇವಾಗ ಗ್ರೀನ್ 2 ದಾರ ತೊಗೊಂಡಿದ್ದೀನಿ. ನೋಡಿ ಈ ಥರ 2 ದಾರ ತೊಗೊಂಡಿದ್ದೀನಿ. 2 ದಾರ ತೊಗೊಂಡ್ರೆ 6 ಎಳೆ ಒಂದೇ ಸತಿ ಬಂದುಬಿಡುತ್ತೆ. ನೋಡಿ 1 ಫೋಲ್ಡ್ ಮಾಡ್ತೀನಿ, ಇನ್ನೂ 1 ಫೋಲ್ಡ್ ಮಾಡ್ತೀನಿ. ಸೊ ಇಲ್ಲಿ ಒಟ್ಟಿಗೆ 6 ಎಳೆ ದಾರ ಆಗೋಯ್ತು ನಿಮಗೆ ಈ ರೀತಿ. ಬಟ್ ಇದರಲ್ಲಿ ಏನಂದರೆ ಫ್ರೆಂಡ್ಸ್, ಒಂಚೂರು ದಾರ ಲೂಸು ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗಿ ಸುತ್ಕೋಬೇಕು 2 ಎಳೆ ದಾರ. ಬೆಟರ್ ನೀವು 1 ಎಳೆ ದಾರ ಸುತ್ಕೊಂಡ್ಬಿಟ್ರೆ ತುಂಬ ಈಸಿ ಆಗೋಗುತ್ತೆ. ನೋಡಿ ಈ ಥರ ಇಟ್ಕೊಳ್ಳೋದು, 2 ದಾರನ ಲೂಪ್ ತೊಗೊಂಡು 2 ಫಿಂಗರ್ ಅದರೊಳಗಡೆ ಹಾಕಿ ಆ ಸಿಂಗಲ್ ದಾರನ ಎಳ್ಕೊಳ್ಳೋದು. ಸೊ ಈಗ ಎಳ್ಕೊಂಡಾಗ ಇದು ಸಿಲ್ಕ್ ಥ್ರೆಡ್ ಅಲ್ವಾ, 1 ಎಳೆ ದಾರ ಮಾತ್ರ ಒಂಚೂರು ಲೂಸ್ ಬಿದ್ದುಬಿಡುತ್ತೆ. ಸೊ ಅವಾಗ ನಮ್ಗೆ ಕಷ್ಟ ಆಗುತ್ತೆ. ನೋಡಿ ಎಳ್ಕೊಳ್ಳೋದು, ಈ ಕಡೆ ಸ್ಪೂಲಿಗೆ ಸುತ್ತಕೊಳ್ಬೇಕು 6 ಎಳೆ ದಾರನ. ನೋಡಿ ಆ ಕನೆಕ್ಷನ್ ಕೂಡ ನಮಗೆ ಕಾಣಿಸೋದಿಲ್ಲ ಡಿಸೈನಲ್ಲಿ ಅಥವಾ ಥ್ರೆಡ್ಡಲ್ಲಿ, ಗೊತ್ತಾಗೋದಿಲ್ಲ. ನೋಡಿ ಲೂಪ್ ಬಂತು. ಇವಾಗ ಲೂಪ್ ಬಂದ ತಕ್ಷಣ ಅದ್ರ ಒಳಗಡೆ 2 ಫಿಂಗರ್ ಹಾಕಬೇಕು. ನೋಡಿ ತಂಬು ಮತ್ತು 4 ಫಿಂಗರ್ ಹಾಕ್ತೀನಿ. ಆ ಥ್ರೆಡ್ನ ಸಿಂಗಲ್ ಎಳೆ ದಾರ ಥ್ರೆಡ್ನ ಇಟ್ಕೊಂಡು ಎಳ್ಕೊಳ್ತೀನಿ. ಫ್ರೆಂಡ್ಸ್ ಇದು ತುಂಬ ಈಸಿ, 1 ಮಿನಿಟಲ್ಲೇ ತೋರಿಸ್ಬೋದು. ಅರ್ಥ ಆಗಲಿ, ನಾನು ಹೇಳಿದ್ದು ಸ್ವಲ್ಪ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಲೆಂತಿಯಾಗೇ ತೋರಿಸಿದ್ದೀನಿ. 2 ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಈ ಥರ ಕೂಡ 3 ಅಂದರೆ 3 ಎಳೆ ದಾರ ಕೂಡ ಮಾಡ್ಕೋಬೋದು ನೀವು, 6 ಎಳೆ ದಾರ ಕೂಡ ನೀವು ಮಾಡ್ಕೋಬೋದು. ನೋಡಿ ನಾನು ಸುತ್ತಕೊಂಡೆ, ಮತ್ತು ಇವಾಗ ಲೂಪ್ ಸಿಗುತ್ತೆ ನನಗೆ. ಈ ಥರ ಲೂಪ್ ಸಿಗುತ್ತೆ ಅಲ್ವಾ, 2 ಲೂಪಲ್ಲಿ 2 ಫಿಂಗರ್ಸ್ನ ಹಾಕಿ ಆ 2 ದಾರನ ಎಳ್ಕೊಳ್ತೀನಿ. ಸೊ ಒಟ್ಟಿಗೆ ನನಗೆ 6 ಎಳೆ. ಇದು 2 ದಾರದಲ್ಲಿ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್. ನಿಮಗೆ ಇವಾಗ ಒಂದು ಸೀರೆ ತೊಗೊಂಡು ಹೋಗಿ ನೀವು ಅಂಗಡಿಯಲ್ಲಿ 1 ಥ್ರೆಡ್ನ ಶಾಪ್ ಮಾಡ್ಕೊಂಡು ತೊಗೊಬರ್ತೀರಾ, ಅಂದರೆ 1 ಥ್ರೆಡ್ ತೊಗೋತೀರಾ, ಆವಾಗ 3 ಎಳೆ 3 ಎಳೆ 2 ಸತಿ ಮಾಡ್ಕೊಳ್ಳಿ. ಇಲ್ಲ 2 ಥ್ರೆಡ್ ತೊಗೊಂಡ್ರೆ ಈ ಥರ ಒಂದೇ ಸತಿ 6 ಎಳೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂದರೆ 2 ಎಳೆ ದಾರ ಇದ್ದರೆ 1 ಸ್ಪೂಲಿಗೆ 2 ಎಳೆ ದಾರನ ಸುತ್ಕೊಂಬಿಡಿ, ಅದು ಕೂಡ ಈಸಿನೇ. ಇನ್ನೊಂದು 2 ಎಳೆ ಇನ್ನೊಂದು ಸ್ಪೂಲಿಗೆ ಸುತ್ಕೊಳ್ಳಿ, ಅದು ಕೂಡ 6 ಎಳೆ ಆಗುತ್ತೆ. ಫ್ರೆಂಡ್ಸ್ ನಿಮಗೆ ಯಾವ್ದು ಈಸಿ ಆಗುತ್ತೆ, ಯಾವುದು ಬೇಗ ಆಗುತ್ತೆ, ಕಂಫರ್ಟ್ ಅನಿಸುತ್ತೆ ಅದೇ ಥರ ನೀವು ಮಾಡ್ಬೋದು. ಬಟ್ ಇದು ತುಂಬ ಈಸಿಯಾಗಿದೆ, ತುಂಬ ಕಂಫರ್ಟಾಗಿ ಫಾಸ್ಟಾಗಿ ಆಗೋಗುತ್ತೆ, ಏನೂ ಕಷ್ಟ ಆಗಲ್ಲ. ನೋಡಿ ಇಲ್ಲೇ ಕಟ್ ಮಾಡ್ತೀನಿ, ಲೂಪ್ ಇರೋ ಕಡೆ ನಾಟ್ ಮಾಡ್ಕೊಳ್ತೀನಿ. ನನಗೆ 6 ಎಳೆ ದಾರ ರೆಡಿ ಆಗೋಯಿತು. ಸೊ ಅದು ಎಷ್ಟು ಬೇಕಾಗತ್ತೆ ಡಿಸೈನ್ಗೆ ಅನ್ನೋದು ನೀವು ನೋಡ್ಕೊಂಡು ಅಂದರೆ ಈ ಥರ ಮಾಡ್ತಾ ಇದ್ದರೆ ಅಂದಾಜು ಮೇಲೆ ನಿಮಗೆ ರೆಡಿ ಆಗುತ್ತೆ. ನಾನು ಮಿಕ್ಕಿರೋ ದಾರನ ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಕುಚ್ಚಿಗೆ ಯೂಸ್ ಮಾಡ್ಕೊಂಬಿಡ್ತೀನಿ. ಅದೇ ಸೀರೆಗೆ ಕುಚ್ಚಿಗೆ ದಾರ ಸುತ್ಕೋತೀವಿ ಅಲ್ಲ, ಸೊ ಆವಾಗ ಸುತ್ಕೊಂಡ್ಬಿಡ್ತೀನಿ. ಅದು ನನಗೆ ಸ್ಪೂಲ್ ಎಂಪ್ಟಿ ಆಗೋಗುತ್ತೆ. ಕೌಂಟ್ ಇಟ್ಕೊಂಡು ದಾರ ಸುತ್ಕೋತೀನಿ. ನೋಡಿದ್ರೆ ಎಷ್ಟು ಈಸಿಯಾಗಿ 6 ಎಳೆ ದಾರ ರೆಡಿ ಆಯ್ತಲ್ವ.
ಮೂರೆಳೆ ದಾರ ಸೇರಿಸಿ 6 ಎಳೆ ಮಾಡಿಕೊಂಡೆ. ಆಮೇಲೆ ಸಿಂಗಲ್ಲಾಗಿ 6 ಎಳೆನ ದಾರ ಸುತ್ತಕೊಂಡೆ. ಸೊ ನನ್ನ ಚಾಯ್ಸ್ ಅಂದರೆ 3 ಎಳೆ ದಾರ ಸುತ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಸ್ಟೆಪ್ 6 ಎಳೆ ದಾರ ಒಂದು ಸ್ವಲ್ಪ ಲೂಸ್ ಬರುತ್ತೆ. ಅದಕ್ಕೆ ನಿಮಗೆ ಕೈ ಪ್ರಾಕ್ಟೀಸ್ ಆಗಬೇಕು, ಆವಾಗ ಬರುತ್ತೆ. ಆಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ 6 ಎಳೆ ದಾರನ ಸುತ್ತಕೊಂಡು ನಾವು ಕ್ರೋಶಾ ನೀಡಲಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು ತಕ್ಷಣಕ್ಕೆ. ಫ್ರೆಂಡ್ಸ್, ಈ ಟಿಪ್ಪು ಈ ರೀತಿ ಮಾಡೋದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಖಂಡಿತ ತಪ್ಪದೇ ಟ್ರೈ ಮಾಡಿ. ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಲೆಂತಿ ತೋರಿಸಿದ್ದೀನಿ, ಟಿಪ್ಸ್ ಹೇಳಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.